ಆತ್ಮೀಯರೇ ನಮಸ್ಕಾರ. ನಮ್ಮ ಹೆಜ್ಜೆಗಳು ಯಾವ ಥರ ಇರಬೇಕಂತಂದರೆ ಯಶಸ್ವಿ ವ್ಯಕ್ತಿಗಳನ್ನು ಫಾಲೋ ಮಾಡೋ ಥರ ಇರಬೇಕು. ಈ ಉದಾಹರಣೆಗೆ ನಾವು ಪ್ರತಿದಿನ ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಮಾಡ್ತೀವಿ. ಅದೆಲ್ಲದರಲ್ಲೂ ನಾವು ಒಂದು ಯಶಸ್ಸಿನ ಒಂದು ಹೆಜ್ಜೆಗಳನ್ನು ಹಾಕ್ತಾ ಇರಬೇಕು. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರನ್ನು ನಾವು ಫಾಲೋ ಮಾಡೋದಾದರೆ ಅವರ ಆದರ್ಶಗಳೇನು, ಅವರ ವ್ಯಕ್ತಿತ್ವ ಏನು, ಅವ್ರ ಗುಣಗಳೇನು, ಅವರು ಯಾವ ಥರ ಒಂದು ಅವ್ರ ಜೀವನವನ್ನು ಸವಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಂಡು ಆ ಹೆಜ್ಜೆಗಳಲ್ಲಿ ಹೋಗಬೇಕು. ರಾಮಕೃಷ್ಣ ಪರಮಹಂಸರನ್ನು ತಗೊಳ್ಳಿ, ಅದೇ ಥರ ನಮ್ಮ ಮೋದಿಜಿಯವ್ರನ್ನೂ ತೆಗೆದುಕೊಳ್ಳಿ. ಅವರು ದಿನದ 18 ಗಂಟೆಗಳ ಕಾಲ ಅವರು ವರ್ಕ್ ಮಾಡ್ತಾರೆ, ದೇಶ ಅಂತಾರೆ. ಅಂಥ ಒಂದು ನಿಸ್ವಾರ್ಥ ಸೇವೆಯ ವ್ಯಕ್ತಿಗಳನ್ನು ನಾವು ಫಾಲೋ ಮಾಡಿದಾಗ ನಾವು ಕೂಡ ಒಂದು ಯಶಸ್ವಿ ವ್ಯಕ್ತಿಗಳಾಗೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಇಲ್ಲಿ ಕೂತು ಹರಟೆ ಹೊಡೆಯೋದಕ್ಕಿಂತ ಇಂಥ ಒಂದು ಮಹನೀಯರನ್ನು ನಾವು ಫಾಲೋ ಮಾಡಿದ್ರೆ ಉತ್ತಮ ಅಲ್ವಾ? ಇದನ್ನು ನೀವು ಪಾಲಿಸ್ತೀರಿ ಅನ್ಕೋತೀನಿ. ಥ್ಯಾಂಕ್ ಯು.